ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲರು ಮಾಡದಂತ ಒಂದು ನಾಟಕ. ಏನೋ ಸಿಕ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರೂ ಹೋಗ್ದಂಗೆ, ಅಲ್ಲಿ ಭೇಟಿ ಮಾಡ್ದಂಗೆ, ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ನಕ್ಸಲರು, ಈ ತಿಮ್ರೋಡಿ ಗ್ಯಾಂಗು. ಈಗ ಅವ್ರ ಮೇಲೆ ಏನ್ ಕ್ರಮಗಳಾಗಿದೆ? ಇಷ್ಟು ದಿನ ಆಗಿದೆಯಲ್ಲ, ಏನೂ ಇಲ್ಲ. ಇನ್ನ ಕೋರ್ಟ್ಗಳೆಲ್ಲ ಕಡೆ ರಿಲೀಫ್ ತಗೊಂತ ಇದ್ದಾರೆ ಅವರು, ಎಲ್ಲ ಕಡೆ ರಿಲೀಫು, ಗಡೀಪಾರು ರಿಲೀಫು, ಎಲ್ಲ ರಿಲೀಫು. ಯಾಕೆಂದ್ರೆ ಸರಿಯಾಗಿ ವಾದ ಮಂಡನೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ. ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನ ಮಂಡನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದರಿಂದ ಇರೋವಂಥದ್ದು ದೊಡ್ಡ ಜಾಲ. ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪಿತೂರಿ ಇದು. ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ. ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಅದರಿಂದ ಚಾರ್ಜ್ ಶೀಟ್ ಆಗ್ಲಿ, ಅದರಲ್ಲಿ ಏನ್ ಬರುತ್ತೋ ನೋಡೋಣ. ಈ ತರ ಮಾಡೋರಿಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ.